ವಿಜಯ್, ಹೆಂಗಿದೆಯಪ್ಪ ಮನೆ? ಅಮ್ಮ, ನಿಮ್ಗೆ ಯಾಕೋ ಜಾಸ್ತಿ ತಲೆ ನೋಯ್ತೈತಮ್ಮ. ಅಷ್ಟಕ್ಕೆಲ್ಲ ಯಾಕಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದು ನೀವು? ವಿಜಯನ ಏನು ಪರವಾಗಿಲ್ಲ, ಸುಮ್ಮನೆ ರೀ. ಹಾಸ್ಪಿಟ್ಲಿಗೆ ಬಂದ್ರೆ ಏನು ಪರವಾಗಿಲ್ಲ. ವಿಜಯ್, ಹೆಂಗಿದೆಯೋ? ಹ್ಞೂ ಅಕ್ಕ, ಪರವಾಗಿಲ್ಲ. ಬಾಬಾ ಬಂದವ್ರಾ? ಹ್ಞೂ ಬಂದವ್ರ, ಆಚೆ ಅವ್ರೆ. ಜಾಸ್ತಿ ತಲೆನೋಯ್ತೈತಾ? ಇಲ್ಲಕ್ಕ, ಅಷ್ಟೊಂದು ತಲೆನೋವಿಲ್ಲ. ಶೋಭಿತಾ, ನೀನು ಯಾಕಮ್ಮ ಬರಕ್ಕೆ ಹೋಗಿತ್ತು? ಫೋನ್ ಮಾಡಿದ್ರು ವಿಜಯನಿಗೆ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಇವಳು ಬೇರೆ, ರಕ್ಷಾ ಬೇರೆ, ನಾನು ಮಾಮನ್ ನೋಡಬೇಕು ಅಂತ ಗಲಾಟೆ ಮಾಡಿದ್ಲು. ಅದಕ್ಕೆ ಕರ್ಕೊಂಬಂದೆ ಬಾವ. ಇವಾಗ ಹೆಂಗಿದ್ದೀರ ಬಾವ? ಹ್ಞೂ ಚೆನ್ನಾಗಿದ್ದೀನಮ್ಮ. ಧನು, ಕೇಳೋಣ. ನೀನು ಯಾವಾಗ ಬಂದೆ? ಅಣ್ಣ, ನಾನು ನಿಮ್ಗೆ ಹುಷಾರಿಲ್ಲ ಮಲಗಿದ್ದಾಗೆ ಬಂದೆ. ನಮ್ಮಪ್ಪ ಅದೇ ರಕ್ಷಾ ಹೆಸರೊಳಗೆ 3 ಲಕ್ಷ ಫಿಕ್ಸೆಡ್ ಮಾಡಿತ್ತಲ್ಲ, ಅದು ಬೇಡ, ವಾಪಸ್ ಕೊಟ್ಬಿಟ್ಟು ಹೋಗು ಬಾಂಡು ಅಂತ ಹೇಳಿದ್ರು. ಅದಕ್ಕೆ ಅದು ತೊಗೊಂಡು ನಿಮಗೆ ಕೊಡೋಣ ಅಂತ ಬಂದೆ. ನೋಡಿದ್ರೆ ನಿಮ್ಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಅಣ್ಣ. ಇವಾಗ ಹೆಂಗೈತಣ್ಣ, ಆರಾಮಾಗಿದ್ದೀರಾ? ಹ್ಞೂ ಧನು, ಆರಾಮಾಗಿದ್ದೀನಿ. ರಕ್ಷಾ, ರಕ್ಷಾ ಪುಟ್ಟಿ. ಮಾಮ, ಜ್ವರ ಬಂದೈತ ನಿಂಕ? ಇವಾಗ ಮೇಲಾಯ್ತ ಮಾಮ? ಹ್ಞೂ ಮೇಲು ಕಂದ. ಬೈಲೆ ಮಾಮ, ಡಾಕ್ಟರ್ ಇಂಜೆಕ್ಷನ್ ಕೊಟ್ರಾ? ಹ್ಞೂ ಕೊಟ್ರಮ್ಮ. ಹಂಗಾದ್ರೆ ನಿಂಕ ನೋಯ್ತಾ ಮಾಮ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದು? ಇಲ್ಲ, ನೋವಿಲ್ಲಮ್ಮ, ನೋವಿಲ್ಲ. ಹೌದಾ ಮಾಮ? ಮತ್ತೆ ನಂಗೆ ನೋಯ್ತೈತೆ ಇಂಜೆಕ್ಷನ್ ಕೊಟ್ಟಿರೋದು, ನಿಂಗೆ ನೋವಿಲ್ಲ? ಇಲ್ಲಮ್ಮ, ನೋವಿಲ್ಲ ನಂಕ. ನೀನು ಯಾಕೆ ಬರಕ್ಕೆ ಹೋಗಿತ್ತು? ಹಾಂ, ಮನೆಯೊಳಗೆ ಇರೋಕ್ಕಾಗಿಲ್ಲ, ನೀನು ಯಾಕೆ ಬರಕ್ಕೆ ಹೋಗಿತ್ತು? ಇಲ್ಲ ಮಾಮ, ನಿಂಕ ಏನು ಆಗ್ಬಾರ್ದು ಮಾಮ, ನೀನು ಒಳ್ಳೆಯವನು ಮಾಮ, ಅದಕ್ಕೆ ನಂಗೆ ಬೇಜಾರಾಯಿತು. ಶೋಭಿತಾ ಅತ್ತಿಗೆ ಹೇಳಿತು ವಿಜಯ್ ಮಾಮನ ಹಾಸ್ಪಿಟ್ಲಾಗ ಸೇರ್ಸವ್ರೆ ಅಂತ. ಅದಕ್ಕೆ ಮಾಮ ನಂಗೆ ಬೇಜಾರಾಯಿತು ಮಾಮ. ನಾವು ಹಾಸ್ಟ್ಲಾಗಿದ್ದಾಗೆಲ್ಲನೂ ನಮ್ಮನ್ನು ಹೊಡಿತಾ ಇದ್ರು ಅವರೆಲ್ಲನೂ. ಇವಾಗ ನೀನು ಅಲ್ಲಿಂದ ನಮ್ಮನ್ನು ಕರ್ಕೊಂಬಂದ್ಬಿಟ್ಟಿದ್ದೆಲ್ಲ ಮಾಮ, ನಾನು ಇವಾಗ ಎಷ್ಟೊಂದು ಖುಷಿಯಾಗಿದ್ದೀನಿ. ಭದ್ರಪ್ಪ ಅಪ್ಪ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ. ಧನು ಅಣ್ಣನೂ ಅಷ್ಟೇ, ಆಮೇಲೆ ಜಲ್ಜಾ ಅಮ್ಮನೂ ಅಷ್ಟೇ, ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ ನನ್ನ. ನಾನೇನು ಕೇಳಿದ್ರು ತಂದು ಕೊಡ್ತಾರೆ. ಇವಾಗ ರಶ್ಮಿ ಅಕ್ಕ, ರೇಖಾ ಅಕ್ಕ ಎಲ್ಲರೂ ಚೆನ್ನಾಗವ್ರೆ. ನೀವೆಲ್ಲ ಮಾಮ ನಮ್ಮನ್ನು ಅಲ್ಲಿಂದ ಕರ್ಕೊಂಬಂದಿತ್ತು, ಅದಕ್ಕೆ ಮಾಮ ನಾನು ಓಡಿ ಬಂದ್ಬಿಟ್ಟೆ ನಿಮ್ಮನ್ನು ನೋಡಕ್ಕ. ಮಾಮ, ಭದ್ರಪ್ಪ ಅಪ್ಪ ಹೇಳಿತು ನೀವು ನಂಗೆ ಕಾಸು ಕೊಟ್ಟಿದ್ದೀರಂತೆ, ಅದು ವಾಪಸ್ ಕೊಡಕ್ಕಂತ ಧನು ಅಣ್ಣ ಬಂದಿತ್ತು. ವಾಪಸ್ ಇಸ್ಕೊ ಮಾಮ. ನನ್ನಂಥವರು ಇನ್ನು ಬೇರೆ ಬೇರೆ ಇರ್ತಾರಲ್ಲ, ಅವ್ರಿಗೆಲ್ಲ ಸಹಾಯ ಮಾಡು ಮಾಮ ನೀನು. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮನಸ್ಸು ನಿಂದು. ಹಾಂ, ಹಂಗೆಲ್ಲ ಮಾತಾಡ್ಬೋದಮ್ಮ. ಚಿಕ್ಕ ಮಕ್ಕಳು ಮುದ್ದಾಗಿ ಆಟ ಆಡ್ಕೊಂಡು ಇರ್ಬೇಕು ನೀನು, ಆಯ್ತಾ? ನಿಂಗೆ ಯಾಕೆ ಬೇಡ ಕಾಸು? ಮಾಮ, ನನ್ನಂಥವರು ಅಲ್ಲ ಆಶ್ರಮದಾಗ ಜಾಸ್ತಿ ಜನ ಅವರ ಮಾಮ, ಅವ್ರಿಗೆಲ್ಲ ಸಹಾಯ ಮಾಡ್ತೀಯ ಮಾಮ ನೀನು. ಅದಕ್ಕೆ ಕಾಸು ನಂಗೆ ಬೇಡ ಮಾಮ, ನೀನು ಅವ್ರಿಗೆಲ್ಲ ಸಹಾಯ ಮಾಡ್ತೀಯಾ? ಹ್ಞೂ ಮಾಡ್ತೀನಮ್ಮ, ಮಾಡ್ತೀನಿ. ಇವಾಗ ನೀನು ಹೇಳಿದ್ಯಲ್ಲ, ನಾನು ಮುದ್ದು ಕಂದ ಮಾಡ್ತೀನಿ. ಹ್ಞೂ ಆಯಿತು ಮಾಮ, ಆಯಿತು. ರಕ್ಷಾ, ವಿಜಯ್ ಮಾಮನ್ ಮಾತಾಡಿಸ್ತಾ? ಖುಷಿ ಆಯ್ತಾ ನಿಂಗೆ? ಹ್ಞೂ ಅತ್ತಿಗೆ, ಖುಷಿ ಆಯ್ತು ನಂಕ ವಿಜಯ್ ಮಾಮನ ಮಾತಾಡ್ಸಿದ್ದಕ್ಕೆ. ಅಕ್ಕ, ಬಬ್ಲು ಬಂದಿಲ್ಲ? ಇಲ್ಲಪ್ಪ ಬಂದಿಲ್ಲ, ಬರ್ತೀನಿ ಅಂತ ಗಲಾಟೆ ಮಾಡ್ದ. ನಾನು ಮನೆಗೆ ಬಿಟ್ಬಿಟ್ಟು ಬಂದೆ. ಭಾವನವ್ರು ಇದ್ರು ನೋಡ್ಕೊಂತೀನಿ, ನೀವು ಹೋಗ್ಬಿಟ್ಟು ಹೋಗಮ್ಮ ಅಂತಂದ್ರು, ಮನೆಗೆ ಬಿಟ್ಬಿಟ್ಟು ಬಂದೆ. ವಿಜಯ್ ಬಾವ, ಬಾವ ಹೆಂಗಿದ್ದೀರ ಬಾವ? ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಯಾಕಮ್ಮ ಬರಕ್ಕೆ ಹೋಗಿತ್ತು? ಹಾಂ, ಅಷ್ಟು ದೂರದಿಂದ ನನಗೇನೂ ಆಗಿಲ್ಲ. ಈಗ ಧನು ನಮ್ಮಪ್ಪ ಅಮ್ಮ ಅಷ್ಟು ಬೇಗ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡವ್ರೆ. ಇರಲಿ ಬಾವ, ಪರವಾಗಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದರೆ ಏನು ನಾವೇನು ಸೌದೋಗಲ್ಲ. ನಮ್ಮಂಥವ್ರನ್ನ ಇನ್ನೂ ಎಷ್ಟು ಜನನ ಕಾಪಾಡ್ಬೇಕು ಬಾವ. ನೀವು ಚೆನ್ನಾಗಿರ್ಬೇಕು ಬಾವ. ಯಾಕೋ ಮನಸ್ಸಿಗೆ ಬೇಜಾರಾಯಿತು ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿ, ಅದಕ್ಕೆ ಬಂದೆ ಬಾವ. ರಕ್ಷಾ, ನಾನು ರಶ್ಮಿ ಅಕ್ಕ ಬೇಡ, ಎಷ್ಟು ದಿನ ಆಯಿತು ನೀನು ಶೋಭಿತಕ್ಕ ಮನೆಗೆ ಹೋಗಿ? ಹಾಂ, ಬರಲೇ ಇಲ್ಲ ನೀನು? ಹ್ಞೂ ಅಕ್ಕ, ಬರ್ತೀನಿ ಇವಾಗ. ಬಂದು ನೀನು ಮಾತಾಡ್ಸ್ಕೊಂಡು ಹಂಗೆ ಓದ್ತೀನಿ ನಾನು. ಅವಳ ಭದ್ರಪ್ಪ ಅಪ್ಪಗೆ ಬೇಜಾರಾಗ್ತೈತೆ ನಾನಿಲ್ಲ ಅಂತಂದ್ರೆ, ಅದಕ್ಕೆ. ಓಹೋ, ನೀನು ಭದ್ರಪ್ಪ ಅಪ್ಪನ ಬಿಟ್ಟು ಬರಲ್ಲ, ಅಲ್ಲೇ ಇರ್ತೀಯ ನೀನು? ಹೂನಕ್ಕ, ಅಲ್ಲೇ ಇರ್ತೀನಿ ನಾನು. ಭದ್ರಪ್ಪ ಅಪ್ಪ ಜಲ್ಜಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರಕ್ಕ. ನಾನು ಅಲ್ಲೇ ಸ್ಕೂಲ್ಗೆ ಹೋಗ್ತೀನಿ. ಹೆಂಗೋ ನೀನು ಹೋಗಿದ್ದು ಇದ್ರಾಗ ಭದ್ರಪ್ಪ ಅಪ್ಪ ಚೇಂಜ್ ಆಗ್ಬಿಟ್ಟವನಲ್ಲಮ್ಮ ರಕ್ಷಾ. ಹಾಂ, ಯಾರಿಗೂ 1 ರೂಪಾಯಿ ಕೊಡ್ತಾ ಇರಲಿಲ್ಲ, ಯಾವಾಗಲೂ ದುಡ್ಡು ಅಂತ ಗಲಾಟೆ ಮಾಡ್ತಾಯಿದ್ದು. ನಿಮ್ಮ ಅಪ್ಪ ಇವಾಗ ಚೇಂಜ್ ಆಗ್ಬಿಟ್ಟವ್ರಾ? ಹ್ಞೂ ಅಕ್ಕಿಲಮ್ಮ, ಚೇಂಜ್ ಆಗ್ಬಿಟ್ಟವ್ರೆ. ಇವಾಗ ಯಾರತ್ರ ದುಡ್ಡು ಕೇಳಲ್ಲ. ದೊಡ್ಡೋರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರಿಗೂ ಅಖಿಲಮ್ಮ ಅಖಿಲಮ್ಮ ಎಲ್ಲರೂ ಇದೇ ನಾಮಕರಣ ಮಾಡಿಬಿಟ್ರಾ? ಹ್ಞೂ, ಅದೇ ನಾನು ಇವಾಗ ಅನ್ನೋಣ ಅನ್ಕೊಂಡೆ, ನೀವೇ ಅಷ್ಟೊತ್ಕಂದ್ರಿ. ನೋಡ್ರಿ, ಎಲ್ಲರೂ ಅಖಿಲಮ್ಮ ಅಖಿಲಮ್ಮ ಅಂತಾನೆ ಮಾತಾಡೋದು. ಹೆಂಗೋ ಹುಷಾರಾಗಿದ್ರಲ್ಲ ಬಾವ? ಹ್ಞೂನಮ್ಮ, ಹುಷಾರಾಗಿದ್ದೀನಿ. ರಶ್ಮಿ ಅಲ್ಲಮ್ಮ ಬಾವ, ಅವಳು ನಾನು ಬರ್ತೀನಿ ಅಂತಂದ್ಲು. ಮಧ್ಯಾಹ್ನ ಊಟಕ್ಕೆ ಬಂದಿದ್ಲು ಮನೆಗೆ ಸ್ಕೂಲಿಂದ. ಬೇಡ ಹೋಗಮ್ಮ, ನಾನು ಮಾತಾಡ್ಕೊಂಬರ್ತೀನಿ ಅಂತಂದೆ. ಅಲ್ಲೇ ಊರೊಳಗೆ ಸ್ಕೂಲ್ಗೆ ಹೋಗ್ತಾಳೆ. ಅಕ್ಕ, ನಾನಿನ್ನ ಸ್ಕೂಲ್ಗೆ ಹೋಗಿಲ್ಲ. ಭದ್ರಪ್ಪ ಅಪ್ಪ ಸೇರಿಸ್ತಾರಂತೆ ನನ್ನ. ನಾನು ಆಮೇಲೆ ಹೋಗ್ಬೇಕು ಸ್ಕೂಲ್ಗೆ. ಓ ಹೌದಾ? ಹ್ಞೂ, ಸೇರಮ್ಮ
ಸ್ಕೂಲ್ಗೆ ಸೇರಿ ದಿನ ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು, ಗಲಾಟೆ ಮಾಡಬಾರ್ದು ಅಲ್ಲಿ ಆಶ್ರಮದಾಗ ಗಲಾಟೆ ಮಾಡ್ದಂಗೆ. ಇಲ್ಲ ಅಕ್ಕ, ಗಲಾಟೆ ಮಾಡಲ್ಲ. ವಿಜಯ್ ಮಾಮ, ನೀವು ಆಶ್ರಮಕ್ಕೆ ಹೋಗಿ ಸಹಾಯ ಮಾಡ್ತೀರಾ ಮಾಮ? ಹ್ಞೂ ಮಾಡ್ತೀನಮ್ಮ, ಮಾಡ್ತೀನಿ. ಏನಯ್ಯ ಹೆಂಗಿದೀಯಾ? ಹಾಂ, ನೀನೇ ಹಿಂಗೆ ಆಗ್ಬಿಟ್ರೆ ಹೆಂಗಯ್ಯ ನಮ್ಮ ಕತೆ? ಹಾಂ, ತಾತ ನೀವು ಬಂದ್ಬಿಟ್ಟಿದ್ದೀರಾ? ನಂಗೇನು ಆಗಿಲ್ಲ ತಾತ, ನಾನು ಆರಾಮಾಗಿದ್ದೀನಿ. ಅಮ್ಮನೂ ಧನು ಅಪ್ಪ ಮಾಡಿರೋ ಕೆಲಸ ನೋಡ್ತಾತ. ನೀನೇನೋ ಆರಾಮಂತೀಯ, ನಮ್ಗೆ ಇರಬೇಕಲ್ಲ. ಹಾಂ, ನಮ್ಮ ಕೈಲಿ ಮನ್ಸಿರ್ಬೇಕಲ್ಲ, ಏನಾಯಿತು ಅಂತ. ಹೆಂಗಿದೀಯ? ಆರಾಮಾಗಿದೆಯಾ? ನೀನು ಆರಾಮಾಗಿರಬೇಕು. ಇನ್ನು ನೀನು ಮಾಡೋ ಕೆಲಸಗಳು ಜಾಸ್ತಿ ಅವೆ. ನೀನು ಹಿಂಗಾಗೋಗ್ಬಿಟ್ರೆ ಹೆಂಗೆ ಹೇಳೋ ನಮ್ಮ ಕತೆ ಎಲ್ಲನೂ? ಹಾಂ, ನಮಗೆಲ್ಲ ನೆರಳು ಕೊಡೋ ಮರನಯ್ಯ ನೀನು ಚೆನ್ನಾಗಿರ್ಬೇಕು. ಹಾಂ, ತಾತ ವಿಜಯ್ ಮಾಮ ಚೆನ್ನಾಗಿರ್ತೈತೆ ತಾತ. ವಿಜಯ್ ಮಾಮಕ್ಕ ಏನೂ ಆಗಲ್ಲ, ಚೆನ್ನಾಗಿರ್ತೈತೆ. ಓಹೋ, ಚೋಟ್ ಮೆಣಸಿನ್ಕಾಯಿ ನೀನೇನೇನಾ? ಹಾಂ, ಹೇಳಿದ್ನು ನಿಮ್ಮ ವಿಜಯ್ ಮಾಮನು ಫೋನ್ ಮಾಡಿ ನನಗೆಲ್ಲನೂ. ವಿಜಯ್ ಮಾಮ ಒಳ್ಳೆಯವರು. ಇಲ್ಲಮ್ಮ, ಇಲ್ಲ, ನಿಮ್ಮ ವಿಜಯ್ ಮಾಮ ಕೆಟ್ಟವನು. ಇಲ್ಲ ತಾತ, ಒಳ್ಳೆಯವ್ರು ನಮ್ಮ ವಿಜಯ್ ಮಾಮ. ತಾತ ಮನೆಗೆ ಹೋಗೋಣ ಇನ್ನ? ಬೇಡ, ಇವತ್ತು ಸಾಯಂಕಾಲ ಇಲ್ಲೇ ಇರಬೇಕಂತೆ. ಇವತ್ತು ಒಂದು ದಿವಸ ಇಲ್ಲೇ ಇದ್ದರೂ ಪರವಾಗಿಲ್ಲಪ್ಪ. ನೀನು ಆರಾಮಾದ್ಮೇಲೆ ನಾವು ಮನೆಗೆ ಹೋಗೋದು. ಏನು ಪರವಾಗಿಲ್ಲ, ಒಂದು ದಿವಸ ಹಾಸ್ಪಿಟ್ಲಾಗಿದ್ದರೆ ಏನೂ ಆಗಲ್ಲ. ಇರು, ಏನು ಆಫೀಸ್ ಕಡೆ ಗಮನ ಎಳಿತೈತೇನೋ. ಒಂದು ದಿವಸ ಬಾಗ್ಲಾಕಿದ್ರೆ ಏನು ನಿನ್ನ ಬಿಸ್ನೆಸ್ ಲಾಸ್ ಆಗಲ್ಲ. ಸುಮ್ಮನೆ ಇರು. ಇನ್ನೇನಮ್ಮ ಅಖಿಲ, ಇವಾಗ ಖುಷಿನಾ? ನನ್ನ ಮಗನಿಗೇನಾಯಿತು ಅಂತ ಒದ್ಲಾಡ್ತಾ ಇದ್ದೆ. ಹಾಂ, ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ಅವನ ಕೈಯಾಗ ಇನ್ನೂ ಏನೇನು ಕೆಲಸಗಳು ಕಾರ್ಯಗಳು ನಡಿಬೇಕು. ಹಾಂ, ಏನೂ ಆಗಲ್ಲ. ದೇವ್ರ ಆಶೀರ್ವಾದ ಐತೆ, ಅವನು ಚೆನ್ನಾಗೇ ಇರ್ತಾನೆ. ಏನು ದಿಗಿಲು ಬೀಳಬೇಡ. ಏನಮ್ಮ ಶೋಭಿತಾ? ಸಂಗೀತ ಮಗನೆಲ್ಲಮ್ಮ? ಇಲ್ಲ ತಾತ, ಅವ್ನು ಬರಿಲ್ಲ, ಬರ್ತೀನಿ ಅಂತಂದ. ಮನೆಗೆ ಬಿಟ್ಬಿಟ್ಟು ಬಂದೆ ನಾನು. ನೀವು ಯಾವಾಗ ಬಂದಿತ್ತಾತ? ನಾನು ಬಂದು ಜಾಸ್ತಿ ಹೊತ್ತಾಯ್ತಮ್ಮ. ಹೆಂಗಮ್ಮ ಸಂಗೀತ, ಚೆನ್ನಾಗಿದ್ದೀಯನಮ್ಮ? ಪರವಾಗಿಲ್ಲ ಮನೆಯೆಲ್ಲ? ಹ್ಞೂ ತಾತ, ಚೆನ್ನಾಗಿದ್ದೀನಿ. ವಿಜಯ್ಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗಿ ನಂಗೆ ಬೇಜಾರಾಗೋಯ್ತು ತಾತ. ಅಮ್ಮನ ಫೋನ್ ಮಾಡಿದ್ದು, ವಿಜಯ್ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಓಡ್ ಬಂದ್ಬಿಟ್ಟೆ ನಾನು. ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ಏನಮ್ಮ ನೀನೇನಮ್ಮ? ರೇಖಾ? ಹ್ಞೂ ತಾತ, ನಾನೇ. ನನ್ನ ಹೆಸರು ಹೆಂಗೆ ಗೊತ್ತಾಯ್ತಾತ ನಿಮಗೆ? ನನ್ನ ಮೊಮ್ಮಗನೆಲ್ಲ ಹೇಳ್ತಾನಮ್ಮ. ಅವನು ಏನೇ ಕೆಲಸ ಮಾಡಬೇಕಂದ್ರೂ ನನಗೆ ಫೋನ್ ಮಾಡ್ತಾನೆ. ತಾತ ಹಿಂಗೈತೆ, ಏನು ತಾತ ಮಾಡೋದು ಅಂತ. ಅವನು ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಹೇಳಿನೇ ಆಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳೋದು. ಓ ಹೌದಾ? ವಿಜಯ್ ಬಾವ ಒಳ್ಳೆಯವ್ರ ತಾತ. ವಿಜಯ್ ಬಾವ ಇಲ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತೋ ಏನೋ. ಉನಮ್ಮ ಎಲ್ಲರಿಗೂ ಸಹಾಯ ಮಾಡ್ತಾನೆ ನನ್ನ ಮೊಮ್ಮಗನ. ಓ, ಇವಾಗ ಎಲ್ಲರೂ ನನ್ನನ್ನು ಹೊಗಳೋದೇ ಆಗೋಯ್ತಾ? ಇಲ್ಲ ಮನೆಗೆ ಹೋಗೋಣ? ಹಾಂ, ಹೀಗೆ ಹೊಗಳ್ಕೊಂಡು ಕುತ್ಕೊಂಡಿರ್ತೀರಾ? ಎಲ್ಲರನ್ನೂ ಹೊಗಳಕ್ಕಾತೈತೇನಯ್ಯ? ನಿನ್ನ ಮಾತು ಒಳ್ಳೆ ಚೆನ್ನಾಗೈತೆ. ಹಾಂ, ಇವಾಗ ಎಲ್ಲರನ್ನೂ ಹೊಗಳಕ್ಕಾತೈತಾ? ಇವಾಗ ನಿಮ್ಮ ಅಮ್ಮನ ಹೋಗ್ಲಕ್ಕಾತೈತಾ? ನಿಮ್ಮ ಅಪ್ಪನ ಹೋಗ್ಲಕ್ಕಾತೈತಾ? ನೀನು ಅಂಥ ಕೆಲಸಗಳು ಮಾಡ್ತೀಯ, ಅದಕ್ಕೆ ಎಲ್ಲ ಹೇಳ್ತಾರಪ್ಪ. ನಾನೇನು ಮಾಡಿಲ್ಲ, ಸುಮ್ಮನೆ ನೀವೇ ಇಲ್ದಿದ್ದೆಲ್ಲ ಹೇಳ್ತಾ ಇರೋದು. ನೀನೇನು ಮಾಡ್ದಿದ್ದಕ್ಕೆ ಇವಾಗ ಇಷ್ಟೊಂದು ಜನ ಬಂದವ್ರ ನೀನು ನೋಡಕ್ಕ? ಹಾಂ, ನೋಡ ಎಳೆ ಮಗು ಕೂಡ ಓಡ್ ಬಂದೈತೆ ಮಾಮ ಅಂತ.